ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಇಂಥ ಸಮಯದಲ್ಲಿ ಕರ್ನಾಟಕದ ಹೊಸಪೇಟೆಯಲ್ಲಿ ಸದ್ದಿಲ್ಲದೆ ಮನೆ ಮನೆಗೂ ಕೂಡ ಶ್ರೀರಾಮನನ್ನ ತಲುಪಿಸುವಂತಹ ಕೆಲಸವನ್ನ ಯುವ ಬ್ರಿಗೇಡ್ ಕಾರ್ಯಕರ್ತರು ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶದ ಮೂಲೆ ಮೂಲೆಯಲ್ಲಿ ಸದ್ಯ ರಾಮನಾಮ ಜಪ ನಡೆಯುತ್ತಿದ್ದು, ಯುವ ಬ್ರಿಗೇಡ್ ಕಾರ್ಯಕರ್ತರು 7 ದಿನಗಳಿಂದ ಬೆಳಗ್ಗೆ 5 ಗಂಟೆಯಿಂದ ಹೊಸಪೇಟೆ ನಗರದ ನಾನಾ ಭಾಗಗಳಲ್ಲಿ ಮನೆಗಳು ಹಾಗೂ ಅಂಗಡಿಗಳಿಗೆ ಶ್ರೀರಾಮನ ಹೆಸರು ಬರೆದಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವ ಸಂದರ್ಭದಲ್ಲಿ ಮನೆ ಮನೆಗೂ ಶ್ರೀರಾಮನನ್ನ ಮುಟ್ಟಿಸುವ ಕೆಲಸ ಮಾಡ್ತಿದ್ದಾರೆ. ಯುವ ಬ್ರಿಗೇಡ್ ಹೊಸಪೇಟೆ ವತಿಯಿಂದ ಸುಮಾರು 1 ವಾರದಿಂದ ಸತತವಾಗಿ ಸಾವಿರಾರು ಮನೆಗಳಿಗೆ ಜೈ ಶ್ರೀರಾಮನ ಒಂದು ಗೋಡೆ ಬರಹ ನಾವು ಹಚ್ತಾ ಇದ್ದೀವಿ. ಸುಮಾರು 25 ಕಾರ್ಯಕರ್ತರು ಬೆಳಿಗ್ಗೆ 5 ಗಂಟೆ ಜವ ಎದ್ದು ಮಾಡ್ತಾ ಇದ್ದೀವಿ. ನಮ್ಮದೊಂದು ಸೇವೆ ರಾಮನ ಕಾರ್ಯಕ್ಕೆ ಇರಲಿ, ರಾಮನ ಒಂದು ಗುಡಿ ಅಯೋಧ್ಯ ಸುಮಾರು ವರ್ಷ 500 ವರ್ಷದಿಂದ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ, ಅದನ್ನು ಇವಾಗ ಮೋದಿಜಿಯವರ ನೇತೃತ್ವದಲ್ಲಿ ಇದಾಗ್ತಾ ಇದೆ. ಭಾರತವೇ ಸಂಭ್ರಮಿಸುತ್ತಿರೋ ಈ ಸಂದರ್ಭದಲ್ಲಿ ನಾನಾ ಭಾಗಗಳಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತರ ಈ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕಾರ್ಯಕರ್ತರು ಕೂಡ ಉತ್ಸುಕರಾಗಿ ಶ್ರೀರಾಮನನ್ನ ಮನೆ ಮನೆಗೆ ಮುಟ್ಟಿಸುವ ಮಹಾ ಅಭಿಯಾನ ನಡೆಸುತ್ತಿದ್ದಾರೆ. ಮೇಲಾಗಿ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ರಾಮ ಫಲಕಗಳನ್ನು ಹಾಕಿಕೊಳ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಂಗಡಿಗಳಿಗೂ ಶ್ರೀರಾಮನ ಹೆಸರು ಬರೆಸಲು ಕೈ ಹಿಡಿದು ಕರೆದುಕೊಂಡು ಹೋಗ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವ ಶುಭ ಸಂದರ್ಭದಲ್ಲಿ ನಮ್ಮ ಯುವ ಬ್ರಿಗೇಡ್ ಕಾರ್ಯಕರ್ತರು ಕಳೆದ 1 ವಾರದಿಂದ ಮನೆ ಮನೆಗೆ ಜೈ ಶ್ರೀರಾಮನ್ನೋ ಒಂದು ಕರಪತ್ರ ಆಗಿರ್ಬೋದು ಮತ್ತು ಗೋಡೆಗೆ ಒಂದು ಚಿತ್ರ ಬಿಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಂತೆಯೇ ನಾವು ಮಾಡುವ ಒಂದು ಕೆಲಸ ಅದಕ್ಕೆ ಸಮಾಜಕ್ಕೆ ಒಂದು ಉತ್ತಮವಾಗಿ ಪ್ರೋತ್ಸಾಹ ಕೊಡೋ ಜೊತೆಗೆ ಮತ್ತೊಮ್ಮೆ ಯುವ ಬ್ರಿಗೇಡ್ ಈ ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಎಲ್ಲ ಸಾರ್ವಜನಿಕರು ನಮಗೆ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದಾರೆ. ರಾಮ ಈಗ ಮನೆ ಮತ್ತು ಮನೆಗಳಲ್ಲಿ ಇನ್ನಷ್ಟು ಆವರಿಸಿದ್ದಾನೆ. ದಿನನಿತ್ಯ ಬೇರೆ ಬೇರೆ ಭಾಗಗಳಿಂದ ಕರೆಗಳು ಬರ್ತಿದ್ದು, ಆದಷ್ಟು ಹೊಸಪೇಟೆಯ ಎಲ್ಲ ಭಾಗಗಳನ್ನು ತಲುಪುವ ಗುರಿ ಹೊಂದಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.